ಸದ್ಯಕ್ಕೆ ಯಳಂದೂರಿನಲ್ಲಿ ನಾನಿದ್ದೀನಿ. ಯಳಂದೂರಿನ ಬಸ್ ನಿಲ್ದಾಣದಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬಾಲರಾಜ್ ಅವರಿದ್ದಾರೆ, ಕಾಂಗ್ರೆಸ್ ಇಂದ ಎಸ್.ಸಿ. ಮಾದೇವಪ್ಪ ಅವರ ಮಗ ಸುನಿಲ್ ಬೋಸ್ ಅವರಿದ್ದಾರೆ. ಯಾರನ್ನು ಗೆಲ್ಲಿಸ್ತೀರಾ? ನಮಗೇನು ಸರ್ಕಾರ ಮೊದಲಿಂದ ಏನು ಮಾಡೋದೀಗ ಕಾಂಗ್ರೆಸ್ಸು, ಈಗ ಬಡವ್ರಿಗೆ ಏನು ಮಾಡಿದ್ದಾರೆ ಅವ್ರು ಮಾಡ್ತಾರೆ. ನಮಸ್ತೆ, ನಿಮ್ಮ ಹೆಸರು? ಹನುಮಂತನಾಯ್ಕ ಅಂತ. ಹನುಮಂತ ನಾಯ್ಕರೇ, ಯಾರನ್ನು ಗೆಲ್ಲಿಸ್ತೀರಾ ಈ ಸಲ? ನೋಡೋಣ ಕ್ಯಾಂಡಿಡೇಟ್ ಮೇಲೆ. ಕ್ಯಾಂಡಿಡೇಟ್ ಅಂದ್ರೆ ಈಗ ಬಿಜೆಪಿಯಿಂದ ಬಾಲರಾಜ್ ಅವರು ಇದ್ದಾರೆ, ಕಾಂಗ್ರೆಸ್ ಇಂದ ಎಸ್.ಸಿ. ಮಾದೇವಪ್ಪ ಮಗ ಸುನಿಲ್ ಬೋಸ್ ಇದ್ದಾರೆ. ಅವ್ರು ನಾವು ನೋಡೇ ಇಲ್ಲ ಆ ಕ್ಯಾಂಡಿಡೇಟ್ ನಾವು ಯಾರನ್ನು ನಾನು ಇಬ್ರು ನೋಡಿಲ್ವಾ? ಬಾಳದ ಲೋಕಲ್ ಓಡ್ತದೆ ಅವ್ರ್ಯಾರು ನಮಗೆ ಗೊತ್ತಿಲ್ಲ. ಅದರಿಂದ ನೋಡೋಣ, ಇನ್ನೊಂದು ಸುಬ್ಬಣ್ಣವ್ರು ಏನಾಗುತ್ತೆ ಅದು ನೋಡ್ಕೊಂಡು ಆಮೇಲೆ ಇನ್ನೊಂದು ತಗೋತಾರೆ. ಯಾರನ್ನ ಗೆಲ್ಸಿರಾ ಸರ್? ಯಾನ್ ಕೆಲಸ ಹೇಳಿ ಸರ್, ನಿಮ್ ಇಷ್ಟ. ಬಿಜೆಪಿನ ಕಾಂಗ್ರೆಸ್? ನಮ್ಮ ಮನ್ಸಿರೋದು ಯಾರು ಹೇಳಕ್ಕಾಗಲ್ಲ. ಯಾಕೆ? ಯಾಕಂದ್ರೆ ನಮ್ಮ ಅಲ್ವಾದಾಗ ಇಂಥವ್ರಿಗೂ ಹಾಕ್ಬೇಕು ಅಂದಾಗ ಕಾಂಗ್ರೆಸ್ ಬಿಜೆಪಿ ಹಾಕ್ತಿಂತ ಯಾಕೆ ಗ್ಯಾರಂಟಿ ಸರ್ ಆಗಲ್ವಾ? ಹೌದಾ? ಮತ್ತ ಅಲ್ಲಿ ಹೋದ್ಮೇಲೆ ಮನ್ಸು ಹೆಂಗಾಯ್ತು? ಅಷ್ಟೇ, ಇಲ್ಲ ಯಾವ್ದಕ್ಕೂ ಮನ್ಸು ಒಪ್ಪುತ್ತ ಅದಕ್ಕೆ ಆಗ್ತಾ ಇರೋದು ಅಷ್ಟೇ. ಈ ಸಲ ಚಾಮರಾಜನಗರದಲ್ಲಿ ಲೋಕಸಭಾ ಚುನಾವಣೆ ಯಾರನ್ನ ಗೆಲ್ಲಿಸ್ತೀರಾ, ಬಿಜೆಪಿನ ಕಾಂಗ್ರೆಸ್? ಸರ್ ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಕಾಂಗ್ರೆಸ್ನೇ ಮಾಡಬೇಕು. ಯಾರನ್ನ ಗೆಲ್ಲಿಸ್ತೀರಾ ಈ ಸಲ ಎಲೆಕ್ಷನ್ ಅಲ್ಲಿ, ಕಾಂಗ್ರೆಸ್ನ ಬಿಜೆಪಿನ? ಕಾಂಗ್ರೆಸ್. ಎಲೆಕ್ಷನ್ ಎಲ್ಲ ಹೆಂಗ್ ನಡೀತಾ ಇದೆ ಈ ಕಡೆ ಎಲ್ಲ? ಪ್ರಚಾರ ನಡೀತಾ ಇದೆ ಇವಾಗ, ನೋಡೋಣ. ಹೌದಾ? ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ನೋಡೋಣ ಯಾರ ಅವತ್ತಿನ ಒಂದು ಸನ್ನಿವೇಶಕ್ಕೆ ತಕ್ಕಂತ ಜನಾಭಿವೃದ್ಧಿ ಯಾರು ಮಾಡ್ತಾ ಇದ್ದಾರೆ ಅವ್ರನ್ನೇ ಗೆಲ್ಲಿಸ್ಬೇಕು. ಸೊ ಈ ಸಲ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತೀರಾ, ಕಾಂಗ್ರೆಸ್ ಬಿಜೆಪಿ? ಸರ್, ಸುಮಾರು ಜನ ಮೋದಿ ಬಗ್ಗೆ ಅಭಿಪ್ರಾಯ ಅದ. ಇನ್ನು 7 ಜನ MLA ಕಾಂಗ್ರೆಸ್ ಇದೆ, ಫೈಟ್ ಇದೆ ಸರ್. ಫೈಟ್ ಇದೆ. ಜಯರಾಮ್ ಅವರೇ, ಯಾರು ಬರ್ತಾರೆ ಅಂತೀರಾ? ಈ ಅಪ್ಪ ಇಲ್ಲಿ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ. ಯಾಕೆ ಹೀಗೆ ಅಂತಿಲ್ಲ, ಇದು ನಾನು ಹೇಳೋದು, ಈ ಜಿಲ್ಲೆ ಕಾಂಗ್ರೆಸ್ಗೆ ಭದ್ರಕೋಟೆ, ಆದ್ರೆ ಚಾಮರಾಜ ಜಿಲ್ಲೆ ಕಾಂಗ್ರೆಸ್ಗೆ ಬರೋದು. ಹೆಂಗ್ ಬಿಜೆಪಿ ಗೆಲ್ತು? ಅದು ಪ್ರಸಾದ SC ಓಟು ಅಲ್ಲಿ ಬಿದ್ದಕ್ಕೆ ಬಂತು ಅಷ್ಟೇ ಪ್ಲಸ್ ಪಾಯಿಂಟ್. SC ಓಟು ಮೆಜಾರಿಟಿ, ಅವನು ಹಿರಿಯ ಸೀನಿಯರು, ಅದರಿಂದ ಓಟ್ ಕೊಟ್ಟರು ಬಂತು. ಇಷ್ಟೇ ಅಲ್ಲಿ ಆಗಿರೋದು. ಈ ಸರಿ ನಡೆಯಲ್ಲ, ಅದೆಲ್ಲ ನಡೆಯಲ್ಲ, ಬರೋದೇ ಮೋದಿ ಯಾರು ಅಲ ಇಲ್ಲ ರೀ. ಇದು ಚಾಮರಾಜನಗರ SC ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ, ಕಾಂಗ್ರೆಸ್. ನಾವು ಸಿದ್ದರಾಮಯ್ಯ ಕಾಂಗ್ರೆಸ್. ನಾವು ಅವಾಗಿಂದ ತಾಯಿ ಮನೆತವಿಂದನೂ ಅದೇ. ಯಾರನ್ನ ಗೆಲ್ಲಿಸ್ತೀರಾ ಈ ಸಲ? ಸರ್, ಈ ಸತ ಎಸ್. ಬಾಲರಾಜ್ ಅವರು. ಎಸ್. ಬಾಲರಾಜ್? ಹೌದು, ಬಿಜೆಪಿ ಕ್ಯಾಂಡಿಡೇಟ್. ನಮ್ಮಮ್ಮ 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 ಭೂಮಿ ತಾಯಮ್ಮ. ನಮಸ್ಕಾರಮ್ಮ, ಚೆನ್ನಾಗಿದ್ದೀರಮ್ಮ? ಏನಮ್ಮ ನಿಮ್ಮ ಹೆಸರು? ಮಾದೇವಮ್ಮ ಅಂತಪ್ಪ. ಮಾದೇವಮ್ಮ, ಸೂಪರ್, ಚೆನ್ನಾಗಿದ್ದೀರಮ್ಮ? ಎಲೆಕ್ಷನ್ ಶುರು ಆಗದೆ, ನಿಮ್ಮ ಒಂದು ಓಟು ಈ ಸಲ ಎಲೆಕ್ಷನ್ ಅಲ್ಲಿ ಚಾಮರಾಜನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೋ ಬಿಜೆಪಿಗೋ? ಕಾಂಗ್ರೆಸ್ಗೆ ಹಾಕ್ತೀವಿ. ಯಾಕ? ನಮ್ಗೆ 2,000 ಬರ್ತದ ಅದಕ್ಕೆ. ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಗೆ. ಅಬ್ಬಾಬಾ, ಇಲ್ಲ ಅಷ್ಟು ಸಮೇತ ಹೇಳಿದ್ರಿ, ಯಾಕೆ? ನಮ್ಗ ಅವ್ರದ್ದು ಆವಾಗ್ಲಿಂದ ಇವ್ರಗ ಬಡವ್ರ ಬಗ್ಗರ್ಗ OAP ಅವ್ರಿಗೆ ದುಡ್ಡು ಬರುತ್ತೆ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ, ಈ ಸುಗ್ಗಿ ತಂದವಳಾರಮ್ಮ, ರೈತರಮ್ಮ ರೈತರಮ್ಮ, ಹೋಕುಳಿ ತಂದವರಾರಮ್ಮ ತಾಯಮ್ಮ. ಸದ್ಯಕ್ಕೆ ನಮ್ಮ ದೇಶದ ಬೆನ್ನೆಲುಬಾದಂತಹ ರೈತರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಈ ಚಿಕ್ಕ ಕಿರುಕಾಣಿಕೆಯನ್ನು ನಾವು ಕೊಡ್ತಾ ಇದೀವಿ, ತಗೋಬೇಕು. ಈಗ ಇದೇ ಖುಷಿಗೆ ನಾಟಿ ಮಾಡ್ಬೇಕಾರೆ ಆಕ್ಚುಲಿ ಹಾಡು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ನಾಟಿ ಮಾಡ್ತಾರೆ. ಏನಂತೆ ಕರಲಿ ನಿಮ್ಮ, ಏನಂತ ಬೇಡಲಿ ನಿಮ್ಮ, 100 ಕುಸುಮವ ತಂದು ನಿಮ್ಮ ಪಾದ ಪೂಜುವೆ. ಏನಂತ ಕರೆಯಲಿ ನಿಮ್ಮ, ಏನಂತ ಬೇಡಲಿ ನಿಮ್ಮ, 100 ಕುಸುಮವ ತಂದು ನಿಮ್ಮ ಪಾದ ಪೂಜುವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.